ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಮರುತ್ತನು ಯಜ್ಞಕ್ಕಾಗಿ ಬೃಹಸ್ಪತಿಯ ಬಳಿಗೆ ಬಂದು ಕೇಳಿದಾಗ ಬೃಹಸ್ಪತಿಯು ತಾನು ಇಂದ್ರನಿಗೆ ಕೊಟ್ಟ ಮಾತಿನಂತೆ ಆ ರಾಜನ ಪೌರೋಹಿತ್ಯಕ್ಕೆ ಒಪ್ಪದುದು. ಮರುತ್ತನು ದಾರಿಯಲ್ಲಿ ನಾರದನನ್ನು ಕಂಡು ಆ ನಾರದನ ಪ್ರೇರಣೆಯ ಮೇಲೆ ವಾರಾಣಸಿಯ ದ್ವಾರದಲ್ಲಿ ಒಂದು ಶವವನ್ನಿಟ್ಟು ಅದನ್ನು ಕಂಡು ಓಡುತ್ತಿರುವ ಸಂವರ್ತನನ್ನು ಹಿಂಬಾಲಿಸಿ ಓಡಿದುದು. ಸಂವರ್ತನು ಮಣ್ಣನ್ನು ಕೆಸರನ್ನು ಎರಚಿದರೂ ಮರುತ್ತನು ಅವನನ್ನು ಬಿಡದೆ ಹಿಂಬಾಲಿಸಿದುದು. ಸಂವರ್ತನು ಕೊನೆಗೆ ಒಂದು ಆಲದ ಮರದ ಕೆಳಗೆ ಕುಳಿತುದು ಎಂಬ 6ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಿಂದ ವ್ಯಾಸರು ಯುಧಿಷ್ಠಿರನಿಗೆ ಮರುತ್ತರಾಜನ ಕಥೆಯನ್ನು ಹೇಳುತ್ತಿರುವರು. ಮರುತ್ತರಾಜನ ಪುರೋಹಿತರಾಗಿದ್ದ ಬೃಹಸ್ಪತಿಯು ಇಂದ್ರನಿಗೂ ಪುರೋಹಿತರಾಗಿದ್ದುದರಿಂದ ಇಂದ್ರನ ಒತ್ತಾಯದ ಮೇರೆಗೆ ತಾವು ಮನುಷ್ಯರಾಜನಿಗೆ ಏಕೆ ಪೌರೋಹಿತ್ಯವನ್ನು ಮಾಡಬೇಕು ಎಂದು ಇಂದ್ರನಿಂದ ಹೇಳಿಸಿಕೊಂಡವರಾಗಿ ಆ ಕಾರಣದಿಂದಾಗಿ ಮರುತ್ತರಾಜನಿಗೆ ಪೌರೋಹಿತ್ಯ ಮಾಡಲು ನಿರಾಕರಿಸಿದ್ದಾರೆ. ಮರುತ್ತರಾಜ ಅಶ್ವಮೇಧ ಯಾಗವನ್ನು ಮಾಡಲು ಹೊರಟಿದ್ದಾನೆ. ಅದರಿಂದ ಹತಾಶನಾಗಿ ಆತ ಮಾರ್ಗದಲ್ಲಿ ಬರುತ್ತಿರುವಾಗ ನಾರದರನ್ನು ಕಾಣುತ್ತಾನೆ. ನಾರದರು ಆತನಿಗೆ ಏನು ಮಾಡಬೇಕು ಎಂಬುದನ್ನು ಈ ಅಧ್ಯಾಯದಲ್ಲಿ ಹೇಳದಿದ್ದಾರೆ. ಆಮೇಲೆ ವ್ಯಾಸರು ಧರ್ಮರಾಜನನ್ನು ಕುರಿತು, ಓ ರಾಜೇಂದ್ರ, ಇದೇ ವಿಷಯದಲ್ಲಿ ಅಂದರೆ ಯಾಗ ನಡೆಸುವ ವಿಷಯದಲ್ಲಿ ಮರುತ್ತನಿಗೂ ಬೃಹಸ್ಪತಿಗೂ ಸಂವಾದ ರೂಪವಾದ ಇತಿಹಾಸವನ್ನು ಹೇಳುವರು. ಅದನ್ನು ತಿಳಿಸುವೆನು ಕೇಳು. ಬೃಹಸ್ಪತಿಯು ಇಂದ್ರನಿಗೆ ಮಾಡಿಕೊಟ್ಟ ಪ್ರತಿಜ್ಞೆಯು ಮರುತ್ತರಾಜನ ಕಿವಿಗೆ ಬಿದ್ದಿತು. ಅವನಿಗೆ ಮಹತ್ತಾದ ಸಂಕಟ ಉಂಟಾಯಿತು. ಕರಂಧಮನ ಮೊಮ್ಮಗನಾದ ಆ ಮರುತ್ತನು ಹೇಗಾದರೂ ಯಜ್ಞ ಮಾಡಬೇಕೆಂದು ಮನಸ್ಸಿನಲ್ಲಿ ನಿರ್ಧರಿಸಿ ಬೃಹಸ್ಪತಿಯ ಬಳಿಗೆ ಬಂದು ಹೀಗೆಂದು ಹೇಳುವನು. ಎಲೈ ಪೂಜ್ಯನೇ, ನಾನು ಮೊದಲೇ ನಿನ್ನನ್ನು ಒಪ್ಪಿಸಿದ್ದೆನು. ನಿನ್ನ ಮಾತಿನ ಮೇರೆಗೆ ಸಮಸ್ತ ಸಾಮಗ್ರಿಗಳು ಸಿದ್ಧವಾಗಿವೆ. ಈಗ ನಾನು ಯಜ್ಞವನ್ನು ನಡೆಸಬೇಕೆಂದಿರುವೆನು. ನೀನು ನನ್ನಿಂದ ಯಾಗ ಮಾಡಿಸಬೇಕು. ನೀನೇ ಬಂದು ಅದನ್ನು ನಡೆಸಿಕೊಡು ಎಂದನು. ಅದಕ್ಕೆ ಆ ಬೃಹಸ್ಪತಿಯು, ಓ ರಾಜ, ನಿನ್ನಿಂದ ಯಜ್ಞವನ್ನು ಮಾಡಿಸುವುದು ನನಗೆ ಸಮ್ಮತವಿಲ್ಲ. ಇಂದ್ರನು ನನ್ನನ್ನು ಪೌರೋಹಿತ್ಯಕ್ಕಾಗಿ ವರಿಸಿರುವನು. ನಾನು ಅವನಿಗೆ ಪ್ರತಿಜ್ಞೆಯನ್ನು ಮಾಡಿಕೊಟ್ಟೆನು. ಆದುದರಿಂದ ನಿನ್ನಲ್ಲಿಗೆ ಬರಲು ಸಾಧ್ಯವಿಲ್ಲ ಎಂದನು. ಆಗ ಮರುತ್ತನು, ಗುರುವರ್ಯ, ನೀನು ನಮಗೆ ಪಿತೃ ಪರಂಪರೆಯಾಗಿ ಪೌರೋಹಿತ್ಯದಲ್ಲಿ ಇರತಕ್ಕವನು. ನಿನ್ನಲ್ಲಿ ನನಗೆ ವಿಶೇಷ ಗೌರವವುಂಟು. ನಿನ್ನಿಂದಲೇ ನಾನು ಯಜ್ಞವನ್ನು ನಡೆಸಬೇಕು. ಮೊರಹೊಕ್ಕವನನ್ನು ಆಧರಿಸು ಎಂದನು. ಆಗ ಬೃಹಸ್ಪತಿಯು, ಮರುತ್ತ, ನಾನು ಎಂದೆಂದಿಗೂ ಮರಣವಿಲ್ಲದ ಆ ದೇವರಾಜನಿಗೆ ಪುರೋಹಿತನಾಗಿದ್ದು ಕೇವಲ ಮನುಷ್ಯ ಮಾತ್ರನಾದ ನಿನ್ನಿಂದ ಹೇಗೆ ತಾನೇ ಯಜ್ಞವನ್ನು ನಡೆಸಲಿ? ನೀನು ಇದ್ದರೆ ಇರು, ಹೋದರೆ ಹೋಗು. ನಿನ್ನಿಂದ ಯಜ್ಞವನ್ನು ಮಾಡಿಸುವ ಕಾರ್ಯಕ್ಕೆ ನಾನು ಒಪ್ಪಲಾರೆನು. ನಿನ್ನ ಕುಲಪುರೋಹಿತ ವೃತ್ತಿಯಿಂದ ನಾನು ನಿವೃತ್ತನಾಗಿರುವೆನು. ನಿನಗೆ ಯಜ್ಞ ಮಾಡುವ ಅಪೇಕ್ಷೆಯಿದ್ದರೆ ಬೇರೆ ಯಾವನನ್ನಾದರೂ ಉಪಾಧ್ಯಾಯನನ್ನು ವರಿಸು ಎಂದನು. ಈ ಮಾತನ್ನು ಕೇಳಿ ಮರುತ್ತನಿಗೆ ಬಹಳ ಅವಮಾನವಾದಂತಾಯಿತು. ವ್ಯಸನದಿಂದ ಹಿಂದಿರುಗಿ ಬರುತ್ತಿದ್ದಾಗ ದೇವಋಷಿಯಾದ ನಾರದನು ದಾರಿಯಲ್ಲಿ ಅವನಿಗೆ ಕಾಣಿಸಿದನು. ಆ ನಾರದನಿಗೆ ವಿದ್ಯುಕ್ತವಾಗಿ ನಮಸ್ಕರಿಸಿ ಕೈಮುಗಿದು ಸುಮ್ಮನೆ ನಿಂತಿದ್ದಾಗ ನಾರದನು ಅವನನ್ನು ನೋಡಿ, ಓ ರಾಜಋಷಿ, ಇದೇನು? ನಿನ್ನನ್ನು ನೋಡಿದರೆ ಏನೋ ಹರ್ಷವಿಲ್ಲದವನಂತೆ ಕಾಣುತ್ತಿರುವೆ. ಎಲ್ಲರಿಗೂ ಕ್ಷೇಮವಷ್ಟೇ. ಎಲ್ಲಿಗೆ ಹೋಗುತ್ತಿರುವೆ? ನಿನ್ನ ಅಸಂತೋಷಕ್ಕೆ ಕಾರಣವೇನು? ನಾನು ಕೇಳಬಹುದಾದರೆ ನಿಜಾಂಶವನ್ನು ತಿಳಿಸು. ನನ್ನಿಂದಾದಷ್ಟು ಪ್ರಯತ್ನವನ್ನು ಮಾಡಿ ನಿನ್ನ ವ್ಯಸನವನ್ನು ನೀಗಿಸುವೆನು ಎಂದನು. ಆಗ ಮರುತ್ತನು, ನಾರದ ಮುನೀಂದ್ರ, ಅಂಗೀರಸ್ಸನ ಪುತ್ರನು ದೇವತೆಗಳಿಗೆ ಆಚಾರ್ಯನೂ ಆದ ಬೃಹಸ್ಪತಿಯ ಬಳಿಗೆ ಹೋಗಿ ನನ್ನ ಯಜ್ಞದಲ್ಲಿ ಋತ್ವಿಕ್ಕಾಗಿದ್ದು ಅದನ್ನು ನಡೆಸಿಕೊಡಬೇಕೆಂದು ಕೇಳಿದೆನು. ಅವನು ಒಪ್ಪದೇ ಹೋದನು. ಅವನಿಂದ ಉಂಟಾದ ಅವಮಾನಕ್ಕಾಗಿ ಬಹಳ ಕೊರಗುವೆನು. ನಮ್ಮ ಕುಲಗುರುವು ನನ್ನನ್ನು ಕೈಬಿಟ್ಟುದಲ್ಲದೆ ಅವನ ದೂಷಣ ವಾಕ್ಯಗಳನ್ನು ಕೇಳಿ ಬಂದೆನು. ಇನ್ನು ನನಗೆ ನನ್ನ ಜೀವದ ಮೇಲಿನ ಆಸೆಯೇ ಬಿಟ್ಟು ಹೋಯಿತು. ನಾನು ಭೂಮಿಯ ಮೇಲೆ ಬದುಕಿರಲಾರೆನೋ ಎಂದನು. ಇದನ್ನು ಕೇಳಿ ನಾರದನು ಅವಿಕ್ಷಿತ್ತನ ಪುತ್ರನಾದ ಆ ಮರುತ್ತನನ್ನು ನೋಡಿ ಮಾತಿನಿಂದಲೇ ಅವನನ್ನು ಬದುಕಿಸುವಂತೆ ಸಮಾಧಾನಗೊಳಿಸುತ್ತಾ, ಮರುತ್ತರಾಜ, ಅಂಗೀರಸನಿಗೆ ಸಂವರ್ತನೆಂಬ ಮತ್ತೊಬ್ಬ ಮಗನಿರುವನು. ಅವನು ಬಹಳ ಧರ್ಮಶೀಲನು. ಪ್ರಜೆಗಳೆಲ್ಲರೂ ಆಶ್ಚರ್ಯಪಡುವಂತೆ ಅವನು ದಿಗಂಬರನಾಗಿ ಎಲ್ಲ ದಿಕ್ಕುಗಳಲ್ಲಿಯೂ ಸುತ್ತುತ್ತಿರುವನು. ಬೃಹಸ್ಪತಿಯು ನಿನ್ನಿಂದ ಯಾಗ ಮಾಡಿಸಲು ಇಷ್ಟಪಡದಿದ್ದರೆ ನೀನು ಆ ಸಂವರ್ತನ ಬಳಿಗೆ ಹೋಗು. ಅವನು ಬಹಳ ಸುಮುಖನು, ಮಹಾ ತೇಜಸ್ವಿ. ಅವನನ್ನು ಕಂಡು ಹಿಡಿದರೆ ಅವನು ಖಂಡಿತವಾಗಿಯೂ ನಿನ್ನಿಂದ ಯಾಗ ಮಾಡಿಸುವನು ಎಂದನು. ಇದನ್ನು ಕೇಳಿ ಮರುತ್ತನು ಮಹಾ ಸಂತೋಷದಿಂದ, ಓ ಮಹಾತ್ಮ, ಈಗ ನಿನ್ನ ಮಾತಿನಿಂದ ಸತ್ತು ಬದುಕಿದಂತಾಯಿತು. ಆದರೆ ಆ ಸಂವರ್ತನನ್ನು ಎಲ್ಲಿ ಕಾಣುವುದು?
ಅದನ್ನು ನೀನೇ ನನಗೆ ತಿಳಿಸಬೇಕು ಎಂದನು. ಅವನಲ್ಲಿ ನಾನು ಹೇಗೆ ನಡೆದುಕೊಂಡರೆ ಅವನು ನನ್ನನ್ನು ಕೈಬಿಡದೆ ನನ್ನ ಕೋರಿಕೆಯನ್ನು ಈಡೇರಿಸುವನು? ಅವನೂ ನನ್ನನ್ನು ನಿರಾಕರಿಸಿಬಿಟ್ಟರೆ ಖಂಡಿತವಾಗಿಯೂ ನಾನು ಈ ಭೂಮಿಯಲ್ಲಿ ಜೀವಿಸಲಾರೆನು ಎಂದನು. ಅದಕ್ಕೆ ಆ ನಾರದನು, ರಾಜೇಂದ್ರ, ಆ ಸಂವರ್ತನು ಹುಚ್ಚನಂತೆ ವೇಷವನ್ನು ಧರಿಸಿ ನಿಶ್ಚಿಂತನಾಗಿ ಅಲ್ಲಲ್ಲಿ ಸಂಚರಿಸುತ್ತಿರುವನು. ಆದರೆ ಅವನು ಆಗಾಗ ವಾರಾಣಸಿ ಕ್ಷೇತ್ರಕ್ಕೆ ಬಂದು ಹೋಗುವುದುಂಟು. ಅವನು ಆ ಕ್ಷೇತ್ರದಲ್ಲಿರುವಾಗ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಲು ಅವಕಾಶವಿಲ್ಲದಂತೆ ಮಾಡುವುದಕ್ಕಾಗಿ ನೀನೊಂದು ಉಪಾಯವನ್ನು ನಡೆಸು. ನೀನು ಆ ವಾರಾಣಸಿಯ ಬಾಗಿಲಲ್ಲಿ ಒಂದು ಹೆಣವನ್ನು ತಂದಿಡು. ಆ ಹೆಣವನ್ನು ನೋಡಿ ಯಾವನು ಹಿಂತಿರುಗಿ ಓಡುವನೋ ಅವನೇ ಸಂವರ್ತನು. ಅವನು ಹೆಣವನ್ನು ಕಂಡು ಓಡುವಾಗಲೂ ನೀನು ಅವನನ್ನು ಬೆಂಬಿಡದೆ ಹಿಂಬಾಲಿಸಿ ಓಡಿಹೋಗು. ಎಲ್ಲಿಯಾದರೂ ನಿರ್ಜನವಾದ ಸ್ಥಳಕ್ಕೆ ಅವನು ಹೋದಾಗ ನೀನು ಅವನ ಕಾಲಿಗೆ ಬಿದ್ದು ಮೊರೆಹೊಕ್ಕು ಪ್ರಾರ್ಥಿಸು. ಒಂದು ವೇಳೆ ತನ್ನ ಸಂಗತಿಯನ್ನು ಹೇಳಿದವರಾರೆಂದು ನಿನ್ನನ್ನು ಕೇಳಬಹುದು. ಆಗ ನೀನು ನಾರದನಿಂದ ತಿಳಿಯಿತೆಂದು ಹೇಳು. ತಿರುಗಿ ಅವನು ಈಗ ನಾರದನೆಲ್ಲಿರುವನೆಂದು ಪ್ರಶ್ನೆ ಮಾಡಿದರೆ ನಾರದನು ಅಗ್ನಿಪ್ರವೇಶವನ್ನು ಮಾಡಿದನೆಂದು ಹೇಳಿಬಿಡು. ನೀನು ನಿಶ್ಶಂಕೆಯಿಂದ ಹೀಗೆಯೇ ಅವನೊಡನೆ ಹೇಳಬೇಕು ಎಂದನು. ಆಗ ಮರುತ್ತನು ಹಾಗೆಯೇ ಆಗಲೆಂದು ಹೇಳಿ ಆ ನಾರದನನ್ನು ಪೂಜಿಸಿ ಅವನ ಅನುಮತಿಯನ್ನು ಪಡೆದು ವಾರಾಣಸಿಯ ನಗರಕ್ಕೆ ಬಂದನು. ನಾರದನು ಹೇಳಿದ್ದಂತೆಯೇ ಪಟ್ಟಣದ ದ್ವಾರದಲ್ಲಿ ಒಂದು ಕಡೆಯಲ್ಲಿ ಒಂದು ಹೆಣವನ್ನು ತಂದಿಟ್ಟನು. ಆ ಸಮಯಕ್ಕೆ ಸರಿಯಾಗಿ ಆ ಬ್ರಾಹ್ಮಣನು ಅಂದರೆ ಸಂವರ್ತನು ಪಟ್ಟಣದ ಬಾಗಿಲಿಗೆ ಬಂದನು. ಬಾಗಿಲಲ್ಲಿದ್ದ ಹೆಣವನ್ನು ಕಂಡೊಡನೆ ಆ ಸಂವರ್ತನು ವೇಗದಿಂದ ಹಿಂತಿರುಗಿ ಓಡಲಾರಂಭಿಸಿದನು. ಅದನ್ನು ಕಂಡು ಮರುತ್ತರಾಜನು ಕೂಡ ಅವನನ್ನು ತನ್ನ ಕಡೆಗೆ ಬರಮಾಡಿಕೊಳ್ಳುವುದಕ್ಕಾಗಿ ಅವನ ಹಿಂದೆಯೇ ಹೊರಟನು. ಒಂದು ನಿರ್ಜನವಾದ ಪ್ರದೇಶಕ್ಕೆ ಬಂದಾಗ ಸಂವರ್ತನು ತನ್ನನ್ನು ಹಿಂಬಾಲಿಸಿ ಬರುವ ರಾಜನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಮಣ್ಣನ್ನು ಕೆಸರನ್ನು ಅವನ ಮೇಲೆ ಎರಚುತ್ತಿದ್ದನು. ಅವನ ಮೇಲೆ ಕೇಕರಿಸಿ ಕಫವನ್ನು ಉಗುಳಿದನು. ಇಷ್ಟು ಉಪದ್ರವಗಳನ್ನು ಕೊಟ್ಟರೂ ಬಿಡದೆ ಮರುತ್ತನು ಆ ಸಂವರ್ತನ ಹಿಂದೆಯೇ ಕೈಮುಗಿದುಕೊಂಡು ಅವನನ್ನು ಹಿಂಬಾಲಿಸುತ್ತಾ ಅವನನ್ನು ಪ್ರಸನ್ನನಾಗಬೇಕೆಂದು ಪ್ರಾರ್ಥಿಸುತ್ತಾ ಹೋದನು. ಕೊನೆಗೆ ಸಂವರ್ತನಿಗೆ ಬಹಳ ಬಳಲಿಕೆಯುಂಟಾಗಿತು. ಅನೇಕ ಶಾಖೆಗಳಿಂದ ಕೂಡಿ ತಂಪಾದ ನೆರಳುಳ್ಳ ಒಂದಾನೊಂದು ಆಲದ ಮರದ ಕೆಳಗೆ ಕುಳಿತು ಬಿಟ್ಟನು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 6ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.